ನಮಸ್ತೆ ನಿಮ್ಮೆಲ್ಲರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ. ಪ್ಲೇಸ್ಮೆಂಟ್ ಚೇಂಜ್ ಆಯ್ತಲ್ಲ. ಇವತ್ತು ನನ್ನ ಟೇಬಲ್ ಪುನಃ ವಾಪಸ್ ಬಂತು. ಅಲ್ಲಿ ಒಳಗಿತ್ತು, ಅಮ್ಮ ಪುನಃ ಅದ್ಲ ಬದ್ಲಿ ಮಾಡಿದ್ಲು ಸ್ವಲ್ಪ ಜಾಗ, ಅದಕ್ಕೆ ನನ್ನ ಟೇಬಲ್ ವಾಪಸ್ ಸಿಕ್ತು. ಅಂದ್ಯಾ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಾನು ಯೂಸ್ ಮಾಡಿದಂಥ ಸ್ಕಿನ್ ಕೇರ್ ರೆಮಿಡೀಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಮೊದಲು ಯೂಸ್ ಮಾಡಿದ್ದು, ಈಗ ಕೂಡ ಪ್ರೆಸೆಂಟ್ಲಿ ಅಪರೂಪಕ್ಕೆ ಯೂಸ್ ಮಾಡುವಂಥ ರೆಮಿಡೀಸ್ನ ಶೇರ್ ಮಾಡ್ತೀನಿ ಇವತ್ತು. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Okay, heading towards remedy number 1, which is suntan removal. Okay. ಈಗ ಸಮ್ಮರ್ ಸೀಸನ್ ಮುಗೀತಲ್ಲ, ಈಗ ರೈನಿಂಗ್ ಸೀಸನ್ಸ್. ಸಮ್ಮರ್ ಸೀಸನ್ಸಲ್ಲಿ ಸುಮಾರು ಜನ ಟ್ಯಾನಿಂಗ್ ಫೇಸ್ ಮಾಡ್ತೀರಾ. ಸನ್ಸ್ಕ್ರೀನ್ ಹಾಕಿದ್ದು ಸೊ ಕೆಲವರಿಗೆ ವರ್ಕ್ ಆಗೋದಿಲ್ಲ ಅಲ್ಲ. ನನಗೂ ಆ ಥರನೇ, ಸನ್ಸ್ಕ್ರೀನ್ ಹಾಕಿದರೆ ಸ್ಕಿನ್ ಎಲ್ಲ ಬರ್ನ್ ಆಗ್ತದೆ. ಇಲ್ಲೆಲ್ಲ ಅದು ನಾನು ಯೂಸ್ ಮಾಡೋದಿಲ್ಲ ಅದಕ್ಕೆ. ಸೊ ನಾನು ಯೂಸ್ ಮಾಡೋದು ಒಂದು ಸಿಂಪಲ್ ಆಗಿರುವಂಥ ಸ್ಕ್ರಬ್. ಅಂದರೆ ಇದನ್ನೇ ಸ್ಟೋರ್ ಮಾಡಿರುವಂಥ ಸ್ಕ್ರಬ್ ಅಲ್ಲ, ಅದು ನೀವು ಎಟ್ ಎ ಟೈಮ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೆ ಒಂದು ಅರ್ಧ ಲೆಮನ್ ಅಲ್ಲ, ಟೊಮ್ಯಾಟೊನ ತಗೊಳ್ಬೇಕು. ಅರ್ಧ ಟೊಮ್ಯಾಟೊ, ಅದಕ್ಕೆ ಶುಗರ್, ಪಿಂಚ್ ಆಫ್ ಟರ್ಮರಿಕ್ ಆ್ಯಂಡ್ ಹನಿನ ಹಾಕಿ ಮುಖಕ್ಕೆ ಸರ್ಕ್ಯುಲರ್ ಮೋಷನ್ಸಲ್ಲಿ ಈ ಥರ ಸ್ಕ್ರಬ್ ಮಾಡಬೇಕು. ಎಲ್ರಿಗೂ ಸುಮಾರು ಜನ ಗೊತ್ತಿರ್ಬೋದು ಇದು, ಆದರೆ ನಾನು ಅದೇ ಯೂಸ್ ಮಾಡೋದು ಸುಮಾರು ಸತಿ. ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಎಲ್ಲೆಲ್ಲ ಜಾಸ್ತಿ ಟ್ಯಾನಿಂಗ್ ಆಗಿದೆ ಅಲ್ಲ, ಅಲ್ಲಿ ಹಾಕಿ ಒಂದು ಸರ್ಕ್ಯುಲರ್ ಮೋಷನ್ಸಲ್ಲಿ 5 ಮಿನಿಟ್ಸಿಗೆ ಸ್ಕ್ರಬ್ ಕೊಡಬೇಕು. ಆ್ಯಂಡ್ ದೆನ್ ಆಫ್ಟರ್ ಸ್ಕ್ರಬ್ಬಿಂಗ್ ಒಂದು 5 ಮಿನಿಟ್ಸ್, ಇನ್ನೂ 5 ಮಿನಿಟ್ಸ್ ರೆಸ್ಟ್ ಆಗಲಿ, ಅಂದರೆ ಫುಲ್ ಒಣಗಲಿ, ಸ್ವಲ್ಪ ಹೊತ್ತಿಗೆ ಅಲ್ಲಿ ಇರಲಿ. ಆ್ಯಂಡ್ ದೆನ್ ಸ್ಲೈಟ್ ಒದ್ದೆ ಕೈಯಲ್ಲಿ ಇದನ್ನು ಪುನಃ ಸರ್ಕ್ಯುಲರ್ ಮೋಷನಲ್ಲಿ ನೀವು ಶುಗರ್, ಟೊಮ್ಯಾಟೊ ಎಲ್ಲ ಹಾಕಿದ್ದಲ್ಲ, ಅದನ್ನು ಸ್ವಲ್ಪ ಆಕ್ಟಿವೇಟ್ ಮಾಡಲಿಕ್ಕೆ ಸ್ಲೋಲಿ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಡಿ ಆ್ಯಂಡ್ ರಿನ್ಸ್ ಇಟ್. ದಟ್ ಈಸ್ ಫಸ್ಟ್ ರೆಮಿಡಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್, ಡಿಪೆಂಡ್ಸ್ ಅಪಾನ್ ಯು. Remedy number 2 is about dark circles. ಸುಮಾರು ಜನಕ್ಕೆ, ಎಕ್ಸ್ಪೆಷಲಿ ಟೀನೇಜರ್ಸಿಗೆ ಇರ್ತದೆ. ಬೋರ್ಡ್ ಎಕ್ಸಾಮ್ ಟೈಮಲ್ಲಿ 3 ಗಂಟೆಗೆ ಹೇಳೋದು, ಓದೋದು ಅಲ್ಲ. ನಾನು ಆ ಥರ ಅಲ್ಲ, ಓವರ್ ನೈಟ್ ಅದೇ ಸ್ಟಡಿ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಸ್ಟಡಿ ಮಾಡೋದು ನನಗೆ ಅಭ್ಯಾಸನೇ ಇಲ್ಲ. ಅದಕ್ಕೆ ನನಗೆ ಸ್ವಲ್ಪ ಅಮ್ಮಂದ ಎಲ್ಲ ಬೈಗಳು ಜಾಸ್ತಿ ಸಿಗೋದು. ನಾನು ಕೇಳೋದೇ ಇಲ್ಲ. ನನಗೆ ಬೆಳಿಗ್ಗೆ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ರಾತ್ರಿ ಅದೇ ಎಷ್ಟು ಬೇಕಾದರೂ ಓದ್ಲಿಕ್ಕೆ ಕೂತ್ಕೊಳ್ತೀನಿ, ಅಂದರೆ ಬೆಳಿಗ್ಗೆ ಆಗ. ಸೊ ನನಗೆ ಎಂಥದ್ದು ಇಲ್ಲ ಸದ್ಯಕ್ಕೆ. ಅಂದ್ಯಾ ಅದೇ ನನ್ನ PUC ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಉಂಟು ಡಾರ್ಕ್ ಸರ್ಕಲ್ಸ್ ಎಲ್ಲ. ಅದಕ್ಕೆ ಕೇಳೋದು ನಾನು, ನಿಮಗೆ ಹೇಗೆ ಬಂತು ಡಾರ್ಕ್ ಸರ್ಕಲ್ಸ್ ಅಂತ. ಅವ್ರು ಹೇಳೋದು, ಎಂತಲ್ಲಿ ಅದು ಓದಿ 3 ಗಂಟೆಗೆಲ್ಲ ಓದ್ಲಿಕ್ಕೆ ಕೂತ್ಕೊಳ್ತಿದ್ವಿ ಅಂತ. ಸೊ ಅವ್ರಿಗೋಸ್ಕರ ಇದೆಲ್ಲ. ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಉಂಟು, ಈ ರೆಮಿಡಿ ನಿಮಗೋಸ್ಕರ. ಸೊ ಫಸ್ಟ್ ರಾ ಪೊಟ್ಯಾಟೋದು ಜ್ಯೂಸ್ ತೆಗಿಬೇಕು. ಅಂದರೆ ಪೊಟ್ಯಾಟೊ ಸ್ಕಿನ್ನೆಲ್ಲ ಪೀಲ್ ಮಾಡಿ, ಪೊಟ್ಯಾಟೊ ಇದೆಲ್ಲ ಅದನ್ನು ಗ್ರೇಟ್ ಮಾಡಿ ಸ್ಕ್ವೀಸ್ ಮಾಡಿ ಅದು ಜ್ಯೂಸ್ನ ಸ್ಟೋರ್ ಮಾಡಿರಬೇಕು. ಅದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡರ್ ಆ್ಯಂಡ್ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್, 1 ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಹಾಕಿದರೆ ಸಾಕು. ಆ್ಯಂಡ್ ಕಾಫಿ ಪೌಡರ್ ನೀವು ಎಷ್ಟು ಪೊಟ್ಯಾಟೊ ಜ್ಯೂಸ್ ಇರ್ತದೆ ಅಷ್ಟಕ್ಕೆ ನೋಡ್ಕೊಳ್ಳಿ. ಸಮಥಿಂಗ್ ಲೈಕ್ ಒಂದು ಥಿಕ್, ಸ್ವಲ್ಪ ಕನ್ಸಿಸ್ಟೆನ್ಸಿ ಪೇಸ್ಟ್ ಥರ ಆಗ್ತದೆ. ಅಂದ್ಯಾ ಅದನ್ನು ಇಲ್ಲಿ ಇಷ್ಟು ಪಾರ್ಟಿಗೆ 2 ಮಿನಿಟ್ಸ್ ತನಕ ಈ ಥರ ಮಸಾಜ್ ಕೊಟ್ಟು 15 ಮಿನಿಟ್ಸ್ ತನಕ ಇಟ್ಟು ಆ್ಯಂಡ್ ದೆನ್ ರಿನ್ಸ್ ಇಟ್. ಆ ಥರ ಎಲ್ಲದು ನಿಮಗೆ ಇಷ್ಟು ಜಂಜಟ್ ಬೇಡ, ಕಷ್ಟ ಆಗ್ತದೆ, ಅದು ಯಾರಿಗೆ ಅದೇ ಉದಾಸೀನ ಎಲ್ಲ ಆದರೆ ನಂತರ ಸೊ ಆ ಥರ ಇದ್ದರೆ ಒಂದು ಕಾಫಿ ಇದೆ ಅಲ್ಲ, ನೀವು ಕಾಫಿ ಮಾಡ್ತೀರಾ ವಿದೌಟ್ ಮಿಲ್ಕ್, ಖಾಲಿ ಕಾಫಿ ಇರ್ತದಲ್ಲ, ನೀರಿಗೆ ಕಾಫಿ ಪೌಡರ್ ಹಾಕಿ ಜಸ್ಟ್ ಒಂದು ಲಿಕ್ವಿಡ್ ಟೈಪ್ ಮಾಡಿ ಅದಕ್ಕೆ ಕಾಟನ್ನ ಡಿಪ್ ಮಾಡಿ ಇಲ್ಲಿ ಇಟ್ಟಿದ್ರೂ ಆಗ್ತದೆ, ಹೆಲ್ಪ್ ಆಗ್ತದೆ ಅದು ಸಹ. ಓಕೆ, ರೆಮಿಡಿ ನಿಮಗೆ 1 ವೀಕ್ ತನಕ ಯೂಸ್ ಮಾಡಬೇಕು.
1 ವೀಕ್ ಆಗೋದಿಲ್ಲಾದರೆ ಒಂದು ಜಸ್ಟ್ 5 ಡೇಸ್ ಯೂಸ್ ಮಾಡಿ ನೋಡಿ. ಕೆಲವರಿಗೆ ಆಗ್ತದೆ ಇಲ್ವಾ ಗೊತ್ತಿಲ್ಲ, ನೋಡಬೇಕದು ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್. ಟುವರ್ಡ್ಸ್ ರೆಮಿಡಿ ನಂಬರ್ 3 ವಿಚ್ ಇಸ್ ಸ್ಕಿನ್ ಲೂಸ್ನಿಂಗ್. ಈಗ ಲೇಡೀಸ್ ಅವರಿಗೆಲ್ಲ ಜಸ್ಟ್ ಏಜ್ ಜಾಸ್ತಿ ಆಗುವಾಗ ಸ್ಕಿನ್ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಚೀಕ್ಸ್ ಅಲ್ಲೆಲ್ಲ. ಸೊ ಅವರಿಗೆ ಅದು ಹೊರಗೋಗುವ ಎಲ್ಲ ಇರ್ತದಲ್ಲ, ನಮ್ಮ ಅಮ್ಮನ ಸೈಡ್ ಅಮ್ಮಂದು ಫ್ರೆಂಡ್ಸ್ ಅವ್ರು ಕೂಡ ಕೆಲವರು ಆ ಥರ ಇರ್ತಾರೆ, ಸ್ಕಿನ್ ಆ ಥರ ಇಲ್ಲ, ಈ ಥರ ನಾನು ಆ್ಯಕ್ಚುಲಿ ಈ ಥರ ಇಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ನಾನು ಅದು ಕೇಳೋದು ಏನಾದರೂ ಉಂಟಾ ಅಂತ. ಸೊ ಆಗ ನನಗೆ ಎಂಥದ್ದು ಗೊತ್ತೇ ಇರಲಿಲ್ಲ. ಈಗ ಪ್ರೆಸೆಂಟ್ ಆಗಿ ಒಂದು ಸಿಕ್ತು ರೆಮಿಡಿ. ಓಕೆ, ವಿಚ್ ಈಸ್ ಬೌಲಲ್ಲಿ ಆಲೋವೆರಾ ಜೆಲ್, ರಾ ಮಿಲ್ಕ್, ಕೋಕೋನಟ್ ಆಯಿಲ್ ಆ್ಯಂಡ್ ಹನಿ. ನಾನು ಇಲ್ಲಿ ಬರೆದಿಟ್ಟಿದ್ದೀನಿ, ಅದೇ ನಂಗೆ ನೆನಪು ಬರೋದಿಲ್ಲ ಅಂದರೆ ಮತ್ತೆ. ಸೊ ಕೋಕೋನಟ್ ಆಯಿಲ್ 1 ಸ್ಪೂನ್ ಹಾಕಿ, ಆ್ಯಂಡ್ ದೆನ್ ರಾ ಮಿಲ್ಕ್ 1 ಸ್ಪೂನ್, ಹನಿ ಮತ್ತು ಆಲೋವೆರಾ ಜೆಲ್ 2 ಸ್ಪೂನ್ಸ್ ಹಾಕಿ ಮಿಕ್ಸ್ ಮಾಡಿ, ಅದು ಸ್ಟೋರ್ ಮಾಡಿ ಇಡ್ಬೋದು ನಿಮಗೆ ಬೇಕಾದರೆ. ಇಲ್ಲಾಂದರೆ ನೀವು ಬೆಸ್ಟ್ ನೀವು ಮಾಡಿ ಹಾಕಿದ್ದೆ ಒಳ್ಳೆಯದದು. ಅದನ್ನು ಅಪ್ಲೈ ಮಾಡಿ 15 ಮಿನಿಟ್ಸ್ ರೆಸ್ಟ್ ಆ್ಯಂಡ್ ದೆನ್ ವಾಶ್, ಅಷ್ಟೇ. ಅಪ್ ಟು 10 ಡೇಸ್ ತನಕ ಯೂಸ್ ಮಾಡ್ಬೋದು, ಇಲ್ಲಾಂದರೆ 1 ವೀಕ್ ಬೇಕಾದರೆ ನಿಮ್ಮ ಚಾಯ್ಸ್. ಆ್ಯಂಡ್ ನೆಕ್ಸ್ಟ್ ರೆಮಿಡಿ ಈಸ್ ರೆಮಿಡಿ ನಂಬರ್ 4 ವಿಚ್ ಈಸ್ ಈಗಿನ ಟ್ರೆಂಡ್, ವಿಚ್ ಈಸ್ ಯಾವುದು ಗೊತ್ತಾ? ಗೆಸ್ ಮಾಡ್ಬೋದಾ? ದಟ್ ಈಸ್ ಗ್ಲಾಸ್ ಸ್ಕಿನ್. ಈಗ ಎಲ್ಲ ಕಡೆ ಕ್ವಿಡಿಯನ್ ಗ್ಲಾಸ್ ಸ್ಕಿನ್ ಇದು ಎಲ್ಲ ಫೇಮಸ್ ಆಗಿದೆ ಅಲ್ಲ, ಈ ಥರ ರೆಮಿಡಿ ಆ ಥರ ರೆಮಿಡಿ ಅಂತ ಕೆಲವು ಕಡೆ ಪ್ರಾಡಕ್ಟ್ಸ್ ಬಂದಿದೆ. ಸೊ ಗ್ಲಾಸ್ ಸ್ಕಿನ್ನಿಗೆ ಮೇಯ್ನಾಗಿ ರೈಸ್ ವಾಟರ್ನ ಯೂಸ್ ಮಾಡ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ರೈಸ್ ವಾಟರ್ ಒಂದು ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡಿ ನೀವು ರಾತ್ರಿ ಸ್ಪ್ರೇ ಮಾಡಿ ಬೆಳಗ್ಗೆ ಫೇಸ್ ವಾಶ್ ಮಾಡಿದರೆ ವರ್ಕ್ ಆಗ್ತದೆ. ಇಲ್ಲಾಂದರೆ ರೈಸ್ ವಾಟರ್ ಅಂದರೆ ಅಕ್ಕಿ ತೊಳೆದಾದ್ಮೇಲೆ ಸೆಕೆಂಡ್ ನೀರನ್ನ ಯೂಸ್ ಮಾಡಿ, ಫಸ್ಟ್ ನೀರನ್ನ ಯೂಸ್ ಮಾಡಿದ್ರೆ ಅದರಲ್ಲಿ ತುಂಬ ಗಲೀಜೆಲ್ಲ ಇರ್ತದಲ್ಲ, ಅದು ಒಳ್ಳೆಯದಲ್ಲ. ಸೊ ಸೆಕೆಂಡ್ ನೀರನ್ನ ಯೂಸ್ ಮಾಡಿ, ಸ್ವಲ್ಪ 1 ಸ್ಪೂನಷ್ಟು ರೈಸ್ ವಾಟರ್ ಆ್ಯಂಡ್ ದೆನ್ ಅದಕ್ಕೆ ಆಲೋವೆರಾ ಜೆಲ್ ಆ್ಯಂಡ್ ರೋಸ್ ವಾಟರ್ 1 ಸ್ಪೂನ್ ಹಾಕಿದರೆ ಸಾಕು, ಆ್ಯಂಡ್ ಕೋಕೋನಟ್ ಆಯಿಲ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಥರ ಆಗ್ತದೆ, ಜಸ್ಟ್ ಲೋಷನ್ ಥರ ಸ್ಟೋರ್ ಮಾಡಿ ಇಡೀರಿ. ಆ್ಯಂಡ್ ದೆನ್ ಅಪ್ಲೈ ಎಟ್ ನೈಟ್, ರಾತ್ರಿ ಮಲಗುವಾಗ ಒಂದು ಮಾಯ್ಶ್ಚರೈಸರ್ ಥರ ಅಪ್ಲೈ ಮಾಡಿ, ಆ್ಯಂಡ್ ದೆನ್ ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ತಿರಲ್ಲ ಆಗ ಫೇಸ್ ವಾಶ್ ಮಾಡಿದರೆ ಆಗ್ತದೆ. ಅಥವಾ ಖಾಲಿ ಅದೇ ರೈಸ್ ವಾಟರ್ ಒಂದು ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಟೋನರ್ ಥರ, ಆ್ಯಂಡ್ ನೆಕ್ಸ್ಟ್ ಡೇ ಸಹ ವಾಶ್ ಮಾಡ್ಬೋದು ಬೆಳಿಗ್ಗೆ. ನಾ ಹೆಡಿಂಗ್ ಟುವರ್ಡ್ಸ್ ರೆಮಿಡಿ ನಂಬರ್ 5 ವಿಚ್ ಈಸ್ ಬ್ಲ್ಯಾಕ್ ಅಂಡರ್ ಆರ್ಮ್ಸ್ ಮತ್ತು ಎಲ್ಬೋ ಆ್ಯಂಡ್ ನೀಸ್ ಕಡೆ ಅದು ಕಪ್ಪಾಗಿರ್ತದಲ್ಲ ಸ್ಕಿನ್, ಅದಕ್ಕೋಸ್ಕರ. ಸೊ ಇದಕ್ಕೆ ಖಾಲಿ 3 ಇಂಗ್ರೀಡಿಯೆಂಟ್ಸ್ ವಿಚ್ ಈಸ್ ಲೆಮನ್ ಜ್ಯೂಸ್, ಪೊಟ್ಯಾಟೊ ಜ್ಯೂಸ್ ಮತ್ತು ಟರ್ಮರಿಕ್. ಇಷ್ಟು 3 ಐಟಮ್ಸ್ ಸಾಕು. 2 ಸ್ಪೂನ್ಸ್ ಆಫ್ ಲೆಮನ್ ಜ್ಯೂಸ್, 2 ಸ್ಪೂನ್ಸ್ ಆಫ್ ಪೊಟ್ಯಾಟೊ ಅದು ಜ್ಯೂಸ್, ಆ್ಯಂಡ್ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಸಾಕು. ಜಸ್ಟ್ ಒಂದು ಜೆಲ್, ಒಂದು ಲಿಕ್ವಿಡ್ ಥರ ಬರ್ತದೆ. ಆ್ಯಂಡ್ ದೆನ್ ಅದನ್ನು ಇಲ್ಲಿ ಬ್ಲ್ಯಾಕಿಶ್ ಆಗಿದೆಲ್ಲ ಅಲ್ಲಿ ಮಸಾಜ್ ಕೊಟ್ಟು ಸ್ವಲ್ಪ ಹೊತ್ತು ಇಟ್ಟು ವಾಶ್ ಮಾಡಿದರೆ ಆಯಿತು. ಹಾಗೆಯಾ, ನನಗೆ ಸಾಕಾಯಿತು ಮಾತಾಡಿ. ನಾನು ಇಷ್ಟು ಮಾತಾಡೋದಿಲ್ಲ ಯಾವತ್ತು, ಕ್ಯಾಮರಾ ಮುಂದೆ ಮಾತಾಡೋದು ತುಂಬ ಕಷ್ಟ. ಹೆಡಿಂಗ್ ಟುವರ್ಡ್ಸ್ ರೆಮಿಡಿ ನಂಬರ್ 6 ವಿಚ್ ಇಸ್ ಪಿಂಕ್ ಲಿಪ್ಸ್. ಕೆಲವರಿಗೆ ಅದು ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಿ ಇದೆಲ್ಲ ಬ್ಲ್ಯಾಕಿಶ್ ಆಗ್ತದಲ್ಲ, ಫಾರ್ ದ್ಯಾಟ್ ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಯೂಸ್ ರಾ ಹನಿ, ಖಾಲಿ ರಾ ಹನಿ ಯೂಸ್ ಮಾಡ್ತಾರೆ, ಅದು ಮಾಡ್ಬೋದು. ಇಲ್ಲಾದರೆ ಹನಿನ ಐಟಮ್ಸ್ ಜೊತೆ ಮಿಕ್ಸ್ ಮಾಡ್ಬೋದು, ವಿಚ್ ಇಸ್ ನಾನು ಯೂಸ್ ಮಾಡೋದು ಪ್ರೆಸೆಂಟ್ ಎಲ್ಲ ಮೊದಲು ಯೂಸ್ ಮಾಡ್ತೀನಿ, ಈಗ ಎಂಥದ್ದು ಯೂಸ್ ಮಾಡೋದಿಲ್ಲ, ನಂಗೆ ಸಾಕಾಗ್ತದೆ ಅದೆಲ್ಲ. ಸೊ ಫಸ್ಟ್ ಹನಿ ಆ್ಯಂಡ್ ದೆನ್ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಬೇಕು, ಆ್ಯಂಡ್ ದೆನ್ ಪಿಂಚ್ ಆಫ್ ಟರ್ಮರಿಕ್ ಆ್ಯಂಡ್ ಕೋಕೋನಟ್ ಆಯಿಲ್.
ಇದು 4 ಐಟಮ್ಸ್ನ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ 2 ಮಿನಿಟ್ಸಿಗೆ ಇಡಬೇಕು. 2 ಮಿನಿಟ್ಸ್ ಮಾಡಿ ವಾಶ್ ಮಾಡಬೇಕು ಅಷ್ಟೇ. ನಿಮ್ಮ ಪ್ರಕಾರ ಎಷ್ಟು 1 ವೀಕ್ ಅದೇ 1 ವೀಕ್ ಯೂಸ್ ಮಾಡ್ಬೋದು, 10 ಡೇಸ್ 10 ಡೇಸ್, ಚಾಯ್ಸ್ ಇಸ್ ಯುವರ್ಸ್. Heading towards remedy number 7. It's face pack remedy. ಅದೊಂದು ಸಿಂಪಲ್ ಆಗಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಟ್ವೈಸ್ ಆರ್ ಥ್ರೈಸ್ ಅ ವೀಕ್. ನಾನು ಪ್ರಿಫರ್ ಮಾಡೋದಂದರೆ 3 ಟೈಮ್ಸ್ ಯೂಸ್ ಮಾಡಿ ಇದನ್ನು. ವಿಚ್ ಇಸ್ ಫಸ್ಟ್ ಮೊಸರಿಗೆ ಪಿಂಚ್ ಆಫ್ ಟರ್ಮರಿಕ್ ಆ್ಯಂಡ್ ಹನಿ 1 ಸ್ಪೂನಷ್ಟು, ಆ್ಯಂಡ್ ದೆನ್ ರೈಸ್ ವಾಟರ್, ಕರಡಿಗೆ 1 ಸ್ಪೂನಷ್ಟು ಹನಿ, ಪಿಂಚ್ ಆಫ್ ಟರ್ಮರಿಕ್ ಆ್ಯಂಡ್ ರೈಸ್ ವಾಟರ್, 1 ಅಥವಾ 2 ಸ್ಪೂನ್ ರೈಸ್ ವಾಟರ್ ಹಾಕಿದ್ರೆ ಸಾಕು. ಮಿಕ್ಸ್ ಮಾಡಿ ಆ್ಯಂಡ್ ಟ್ವೈಸ್ ಅ ವೀಕ್, 2 ಸತಿ 3 ಸತಿ ಹಾಕಿ ವೀಕಲ್ಲಿ. ಆ್ಯಂಡ್ ಇಟ್ಸ್ ಫಾರ್ ಗ್ಲೋಯಿಂಗ್ ಸ್ಕಿನ್, ಸ್ವಲ್ಪ ಸ್ಕಿನ್ ಗ್ಲೋ ಬರಲಿ ಅಂತ. ಇವತ್ತಿಗೆ 7 ರೆಮಿಡೀಸ್ ಆಯಿತು. ಮೊದಲೇ ಹೇಳ್ತಿದ್ದೀನಿ, ಪ್ಲೀಸ್ ಏನಾದರೂ ಅಲರ್ಜಿ ಏನಾದರೂ ಆದರೆ, ರಿಯಾಕ್ಷನ್ಸ್ ಆದರೆ ಯೂಸ್ ಮಾಡಬೇಡಿ. ಆ್ಯಂಡ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ನಿಮ್ಮ ಸ್ಕಿನ್ ಟೋನ್ ಎಂತ ಅಂತ ಗೊತ್ತಿಲ್ಲ ನನಗೆ. ಸೊ ಯಾ, ಅಮ್ಮ ಇಲ್ಲ ಮನೆಯಲ್ಲಿ, ಯಾರೂ ಇಲ್ಲ, ನನ್ನನ್ನು ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ಅದಕ್ಕೆ ಒಂದು ವಿಡಿಯೋ ಶೂಟ್ ಮಾಡುವ ಅಂತ ರೆಡಿಯಾಗಿ ಕೂತಿದ್ದೀನಿ. ಯಾ, ಮತ್ತೆಂತ ಉಂಟು ಕಾಮೆಂಟ್ ಮಾಡಿ. ವರ್ಕ್ ಆದರೆ ಹೇಗೆ ಆಯಿತು, ಎಷ್ಟು ಗ್ಲೋ ಬಂತು, ಟ್ಯಾನ್ ಹೋಯ್ತಾ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಯಿತಾ ಅಂತ. ಯಾ, ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅದು ಹೇಳೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಚೆಕ್ ಮಾಡ್ತಿರ್ತಲ್ಲ ಎಲ್ಲ ಸ್ಕ್ರೋಲ್ ಡೌನ್ ಮಾಡುವಾಗೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ನೀವು. ನಂಗೆ ವ್ಯೂಸ್ ಜಾಸ್ತಿ ಬರ್ತದೆ, ಸಬ್ಸ್ಕ್ರೈಬೇ ಬರೋದಿಲ್ಲ, ಯಾಕೆ? ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಷ್ಟಾದರೆ ಲೈಕ್ ಮಾಡಿ ವಿಡಿಯೋನ. ಆ್ಯಂಡ್ ನನ್ನ ಜೊತೆ ಮಾತಾಡಬೇಕಾದ್ರೆ ಮಾತಾಡಿ, ಕಾಮೆಂಟ್ ಮಾಡಿ, ನಾನು ಓದ್ತೀನಿ ಅಂತ ಏನೂ ಅಲ್ಲ. ರಿಪ್ಲೈ ಮಾಡಲಿಕ್ಕೆ ಸ್ವಲ್ಪ ಶೈ ನಾನು ಅಷ್ಟೇ. ಕೆಲವು ಸತಿ ರಿಪ್ಲೈ ಮಾಡ್ತೀನಿ, ಕೆಲವು ಸತಿ ರಿಪ್ಲೈ ಮಾಡೋದಿಲ್ಲ. ಯಾ, ಸೊ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.